ನಿಮ್ಮ ಕೈಲಾದಂಥ ಒಂದು ಸಪೋರ್ಟು ಸರ್ಕಾರದಿಂದನೂ ಇರಲಿ. ಯಾಕೆಂದರೆ ಇಷ್ಟೊಂದು 1400 ಮಕ್ಕಳನ್ನ ಇಟ್ಕೊಂಡು ನಾವು ಇನಾಗ್ರೇಷನ್ ಮಾಡ್ತೀವಿ ಮತ್ತು ಸಮಾರಂಭ ಮಾಡ್ತೀವಿ, ಭಾಳಷ್ಟು ಖರ್ಚುಗಳು ಬರುತ್ತೆ. ಅದನ್ನು ನಾವೇ ಎಲ್ಲ ಭರಿಸ್ತಾ ಇದ್ದೀವಿ. ಈಗ ನಮ್ಮ ದುಡ್ಡಿನ ಅಗತ್ಯ ಅಷ್ಟಾಗಿಲ್ಲ. ಬಟ್ ಸರ್ಕಾರ ಮುಂದೆ ಬಂದರೆ ಆ ಸ್ಕೇಲ್ ದೊಡ್ಡದಾಗತ್ತೆ. 1400 ಮಕ್ಕಳು 2000 ಆಗ್ಬೋದು. ಯಾಕೆಂದರೆ ದುಬೈನಲ್ಲಿ ಇವತ್ತು ಇನ್ನೊಂದು ಅಂಕಿಅಂಶ ಹೇಳಲೇಬೇಕು. ಅತ್ಯಂತ ಹೆಚ್ಚು ಅನಿವಾಸಿ ಕನ್ನಡಿಗರಿರುವಂಥ ದೇಶ ಯಾವುದಾದ್ರು ಭೂಮಿ ಮೇಲಿದ್ದರೆ ಅದು UAE. 3,30,000 ಜನ ಕನ್ನಡಿಗರಿದ್ದಾರೆ. 3,30,000 ಕನ್ನಡಿಗರು ಕನ್ನಡಿಗರು. ಇಂಡಿಯನ್ 3 ಮಿಲಿಯನ್ ಮೇಲಿದ್ದಾರೆ. ಅದರಲ್ಲಿ 3,30,000 ಜನ ಕನ್ನಡಿಗರಿದ್ದಾರೆ. ಇಡೀ ಅಮೇರಿಕಾ ತೊಗೊಂಡ್ರೆ 57,000 ಜನ ಕನ್ನಡಿಗರಿರೋದು. ಅಂದರೆ ಅಮೇರಿಕಕ್ಕಿಂತ 6 ಪಟ್ಟು ಜಾಸ್ತಿ ನಾವು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಕನ್ನಡಿಗರಿದ್ದೀವಿ. ಇದ್ರ ಬಗ್ಗೆ ಸರ್ಕಾರ ಗಮನ ಕೊಟ್ಟಾಗ ಸರ್ಕಾರ ದುಬೈನಲ್ಲೂ ತನ್ನ ಸರ್ಕಾರ ನಡೆಸ್ದಂಗೆ ಆಗುತ್ತೆ ಅವ್ರನ್ನ ಸಪೋರ್ಟ್ ಮಾಡಿದರೆ. ಅದ್ರ ಬಗ್ಗೆ ಗಮನ ಹರಿಸುವಂಥ ಅಗತ್ಯ ಇದೆ. ಅದನ್ನು ನಾವು ಬೇಡ್ತಿದ್ದೀವಿ ಕೂಡ. ಓಕೆ, ಕರ್ನಾಟಕದಲ್ಲಿ ಸ್ಪೆಷಲಿ ಭಾರತೀಯರಿಗೆ ದುಬೈ ಒಂದು ರೀತಿ ಬಹಳ ಆಕರ್ಷಣೀಯ ಸ್ಥಳ. ದುಬೈ ಚೆನ್ನಾಗಿದೆಯಂತೆ, ದುಬೈನಲ್ಲಿ ಒಳ್ಳೆ ಕೆಲಸ ಸಿಗತ್ತಂತೆ, ಒಳ್ಳೆ ಸಂಬಳ ಇದೆಯಂತೆ, ಅಲ್ಲಿ ಹೋದರೆ ಜೀವನ ಸೆಟ್ಲಂತೆ ಅಂತ. ನಿಜಾನಾ? ಖಂಡಿತ ಆ ಮಾತನ್ನ ನಾನು ಅಕ್ಷರತಃ ಒಪ್ತೇನೆ. ನನ್ನ 24 ವರ್ಷದ ಅನುಭವದಲ್ಲಿ ಅದು ಸಾಬೀತು ಕೂಡ ಆಗಿದೆ. ಕನ್ನಡಿಗರು ಯಾರಾದರೂ ಬರೋದಾದರೆ ಖಂಡಿತ ಒಂದು ಒಳ್ಳೆಯ ಜಾಗ ಇಡೀ ಭೂಮಿ ಮೇಲೆ ಏನಾದರೂ ಇದ್ದರೆ ಅದು ದುಬೈ ಅಂತ ಹೇಳ್ತೀನಿ, UAE ಅಂತ ಹೇಳ್ತೀನಿ. ಯಾಕೆಂದರೆ ನೋಡಿ, ಅದು ಎಂಥ ರಾಷ್ಟ್ರ ಅಂತಂದರೆ ಅಂಥ ಇನ್ನೊಂದು ರಾಷ್ಟ್ರ ಇಲ್ಲ ಅಂತ ನನಗನ್ಸುತ್ತೆ. ಅಲ್ಲಿ ನಿಮಗೆ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ. ನಿಮ್ಮ ಜಾತಿ, ಧರ್ಮ ಅಥವಾ ನೀವು ಯಾವ ಊರಿನವರು, ಯಾವ ದೇಶದವರು ಏನೂ ನೋಡಲ್ಲ. ಆಮೇಲೆ ನೀವು ಡಿಸ್ಕ್ರಿಮಿನೇಟ್ ಮಾಡಿದವರಿಗೆ ಪನಿಷ್ಮೆಂಟ್ ಇದೆ. ಡಿಸ್ಕ್ರಿಮಿನೇಷನ್ ಮಾಡೋಂಗೆ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಇಸ್ ನಾಟ್ ಅಲೌಡ್. ಆಮೇಲೆ ಅದು ಒಂದೇ ರಾಷ್ಟ್ರ, ಅಲ್ಲಿ ಸೌಹಾರ್ದತೆಗಾಗಿ ಒಂದು ಮಿನಿಸ್ಟ್ರಿ ಇದೆ, ಮಿನಿಸ್ಟ್ರಿ ಆಫ್ ಟಾಲರೆನ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನು ಬೇರೆ ಯಾವ ದೇಶದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡುತ್ತೆ ಆ ಮಿನಿಸ್ಟ್ರಿ? ಏನು ಮಾಡುತ್ತೆ, 200 ದೇಶದ ಜನಗಳು ಇಲ್ಲಿದ್ದಾರೆ. ಅವರು ಸೌಹಾರ್ದತೆಯಿಂದ ಬದುಕಬೇಕು ಅಂದರೆ ಏನು ಮಾಡಬೇಕು ನಾವು, ಅದ್ರ ಬಗ್ಗೆ ಫೋಕಸ್ ಮಾಡುತ್ತೆ. ಉದಾಹರಣೆಗೆ ನಮ್ಮ ಒಂದು ಕಲ್ಚರ್ ಇದೆ, ಕರ್ನಾಟಕದ ಒಂದು ಕಲ್ಚರ್ ಇದೆ, ಅದಕ್ಕೆ ವಿರುದ್ಧವಾದ ಇನ್ನೊಂದು ಕಲ್ಚರ್ ಇರ್ಬೋದು ಅಥವಾ ಒಂದು ಆಚರಣೆ ಇರ್ಬೋದು. ಅವರಿಬ್ಬರು ಸೌಹಾರ್ದತೆ ಹೆಂಗೆ ಇಟ್ಕೋಬೇಕು, ಅವ್ರ ಮಧ್ಯೆ ಯಾವುದೇ ಜಗಳಗಳು ಬರದೇ ಇರೋ ಥರ ಹೆಂಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಬಾಂಧವ್ಯನ ಬೆಳೆಸ್ತಾರಷ್ಟೇ. ಬೇಸಿಕ್ಲಿ ಏನಾಗ್ತದೆ, ಆ ಎನಿಮಿಟಿ ಬರದೇ ಇರೋ ಥರ ನೋಡ್ಕೊಳ್ಳೋವಂಥ ಒಂದು ಸಂಸ್ಥೆ ಅದು. ಅದಕ್ಕೆ ಒಬ್ಬ ಮಿನಿಸ್ಟ್ರ್ ಇದ್ದಾರೆ. ನೀವು ಯಾವ ಕಾರ್ಯಕ್ರಮಕ್ಕೆ ಕರೆದ್ರು ಅವ್ರು ಬರ್ತಾರೆ, ನಿಮಗೆ ಬೇಕಾದಂಥ ಸಪೋರ್ಟ್ ಕೊಡ್ತಾರೆ. UAEನಲ್ಲಿ ನೋಡಿ, ಲೇಬರ್ ಕ್ಯಾಂಪ್ಗಳಿಂದ ಹಿಡಿದು ಮೈನಾರಿಟೀಸ್ ಇರುವಂಥ ಎಲ್ಲ ಕ್ಯಾಂಪ್ಗಳಲ್ಲಿ ಎಲ್ಲ ಸೆಲೆಬ್ರೇಷನ್ಸ್, ಮೊನ್ನೆ ನ್ಯೂ ಇಯರ್ ಆಯಿತು, ಫ್ರೀ ಗಿಫ್ಟ್ಸ್ ಕೊಡೋದಾಗಲಿ, ಊಟ ಕೊಡೋದಾಗಲಿ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡೋದಾಗಲಿ, ಇದನ್ನು ಸರ್ಕಾರ ಮಾಡ್ತಿದೆ, ಬೇರೆ ಯಾರೂ ಮಾಡ್ತಾ ಇಲ್ಲ. ಇಂಥ ಒಂದು ಸರ್ಕಾರ UAEನಲ್ಲಿದೆ. ಆಮೇಲೆ ನಿಮಗೆ ಭಾಳ ಸಿಂಪಲ್ ಪ್ರೋಸೆಸ್ ಇದೆ ಅಲ್ಲಿ. ಏನು ಮಾಡೋದಿದ್ರು ಕೂಡ ಬ್ಲಾಕ್ ಚೈನ್ ಟೆಕ್ನಾಲಜಿ ಅವ್ರು ಯೂಸ್ ಮಾಡೋದ್ರಿಂದ ನೀವು ಎಲ್ಲೂ ಯಾವ ಸರ್ಕಾರಿ ಇದಕ್ಕೆ ಹೋಗಿ ಕಚೇರಿಗಳಿಗೆ ಹೋಗಿ ವೇಟ್ ಮಾಡೋಂಥ. ಬ್ಲಾಕ್ ಚೈನ್ ಟೆಕ್ನಾಲಜಿ ಏನದು? ಬ್ಲಾಕ್ ಚೈನ್ ಟೆಕ್ನಾಲಜಿ ಇಟ್ಸ್ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಯೂಸ್ ಮಾಡುವಂಥ ಒಂದು ಟೆಕ್ನಾಲಜಿ. ಅಂದರೆ ಎಲ್ಲದೂ ಲಿಂಕ್ ಆಗಿರುತ್ತೆ. ನಮಗೆ ಒಂದು ಎಮಿರೇಟ್ಸ್ ID ಅಂತ ಕೊಡ್ತಾರೆ. ಆ ಐಡಿನಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ಸ್ ಆಗಲಿ ಅಥವಾ ಬಯೋಮೆಟ್ರಿಕ್ಸ್ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ದಿಸ್ ಈಸ್ ಮೈ ಡಿಜಿಟಲ್ ಐಡೆಂಟಿಟಿ. ಅದು ಕೊಟ್ಬಿಟ್ರೆ ಅದು ಪೂರ್ತಿ ಅದರಲ್ಲಿರುತ್ತೆ. ಅದೊಂದು ಕೊಟ್ಟರೆ ನಿಮಗೆ ಗೌರ್ಮೆಂಟ್ ಆಫೀಸಲ್ಲಿ ನಮ್ಗೆ ಗೊತ್ತಾಗುತ್ತೆ ನಂದು ಎಷ್ಟು ಆಸ್ತಿ ಇದೆ, ನಂದು ಎಷ್ಟು ಲೋನ್ ಇದೆ, ನಮ್ಮ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ, ಈ ಸಮಯದಲ್ಲಿ ಯಾರಿಗೆ ಚೆಕ್ ಕೊಟ್ಟಿದ್ದೀನಿ, ಯಾರಿಗೆ ಬೌನ್ಸ್ ಆಗಿದೆ, ಎಲ್ಲ ಡೇಟಾ ಇರ್ತದೆ. ಇಂಥ ಒಂದು ಐಡಿನ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡೋದಲ್ಲಿ ಬ್ಲಾಕ್ ಚೈನಲ್ಲಿ ಯೂಸ್ ಮಾಡಿದಾಗ ನಿಮ್ಮ ಎಲ್ಲ ಪ್ರೋಸೆಸ್ಗೂ ಕೂಡ ಕನೆಕ್ಟೆಡ್ ಇರುತ್ತೆ. ನಂದು ಒಂದು ಬಾಡಿಗೆ ಚೆಕ್ಕು ಬೌನ್ಸ್ ಆಯಿತು ಅಂತಂದರೆ ನಿಮಗೆ ಬ್ಯಾಂಕು ನಿಮ್ಮದು ಅಕೌಂಟ್ನ ಲಾಕ್ ಮಾಡುತ್ತೆ. ಇದು ಈ ಬ್ಯಾಂಕ್ ಅಲ್ಲ, ಇನ್ನೊಂದು ಬ್ಯಾಂಕ್ ಮಾಡುತ್ತೆ. ಯಾಕೆಂದರೆ ನೀವಲ್ಲಿ ಡಿಫಾಲ್ಟ್ ಮಾಡಿದ್ದೀರಾ ಅಂತ. ಈ ರೀತಿ ಎವ್ರಿಥಿಂಗ್ ಕನೆಕ್ಟೆಡ್. ಇದು ಈ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಕಚೇರಿಗೆ ಹೋಗೋ ಅಗತ್ಯ ಇಲ್ಲ, ಅಲ್ಲಿ ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡಿಸೋ ಅಗತ್ಯ ಇಲ್ಲ, ರಿಕ್ವೆಸ್ಟ್ ಮಾಡೋ ಅಗತ್ಯ ಇಲ್ಲ. ಏನೇ ಪ್ರೋಸೆಸ್ ಇದ್ದರೂ ನಾವು UAE ಪಾಸ್ ಅಂತಿದೆ, ಅದರಲ್ಲಿ ಒಂದು ಆಥರೈಸೇಷನ್ ಕೊಟ್ಟರೆ ನಮ್ಮ ಕೆಲಸ ಆಗೋಗುತ್ತೆ. ಈ ID ಯಾರಿಗೆ ಕೊಡ್ತಾರೆ? VID ಅಲ್ಲಿರುವ ರೆಸಿಡೆಂಟ್ಸ್ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಎಂಪ್ಲಾಯ್ಮೆಂಟಲ್ಲಿದ್ದರೆ ನಿಮಗೆ 2 ವರ್ಷದ ರೆಸಿಡೆನ್ಸ್ ವೀಸಾ ಸಿಗುತ್ತೆ. ನಿಮ್ಮ ಎಂಪ್ಲಾಯರ್ ನಿಮಗೆ ಅದನ್ನು ಕೊಟ್ಟಿರ್ತಾರೆ. ಅದನ್ನು ಅವರಿಗೆ ಸಿಗುವಂಥದ್ದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಮೆಡಿಕಲ್ ಫಿಟ್ ಅಂತ ಆದಮೇಲೆ ಅದನ್ನು ಇಶ್ಯೂ ಮಾಡ್ತಾರೆ. 2 ವರ್ಷ ನೀವು ಅಲ್ಲಿರ್ಬೋದು. ಈ ಲೇಬರ್ಸ್ ವಿಷಯದಲ್ಲಿ ಒಂದೆರಡು ಆರೋಪಗಳಿವೆಯಲ್ಲ. ಅಂದರೆ ಪಾಸ್ಪೋರ್ಟ್ ತೆಗೆದಿಟ್ಕೊಂಡು ಬಿಡ್ತಾರೆ, ಕೊಡೋದಿಲ್ಲ,
ಸ್ವಲ್ಪ ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ, ಲೇಬರ್ ಎಕ್ಸ್ಪ್ಲಾಯ್ಟೇಷನ್ ಅಂತ. ದುಬೈ ವಿಷಯದಲ್ಲಿ ಅದಿದೆಯಾ? ಕೆಲವು ಅರಬ್ ಕಂಟ್ರೀಸಲ್ಲಿ ಇದೆ ಅಂತಿದೆ. ಇಲ್ಲ, ಅದು ಮುಂಚೆ ಆರೋಪಗಳು ಕಾಣಿಸ್ತಾ ಇತ್ತು, ಬಟ್ ಇತ್ತೀಚೆಗೆ ಅದು ತುಂಬ ಕಮ್ಮಿ ಆಗಿದೆ. ಯಾಕೆಂದರೆ ಅಲ್ಲಿನ ಕಾನ್ಸುಲೇಟ್ ಕೂಡ ಭಾಳ ಸ್ಟ್ರಾಂಗ್ ಇದೆ ಇವಾಗ. ಏನೇ ಈ ಥರದ್ದು ಪ್ರಾಬ್ಲಮ್ಗಳು ಬಂದರೂ ಕೂಡ ಆ ಲೇಬರ್ ಈಸಿಯಾಗಿ ಅಪ್ರೋಚ್ ಮಾಡ್ಬೋದು. ಈಗ ಕಮ್ಯುನಿಕೇಷನ್ ಈಸಿ ಇರೋದ್ರಿಂದ CGI ಕೂಡ ಇನ್ವಾಲ್ವ್ ಆಗುತ್ತೆ, ಕ್ವಶನ್ ಮಾಡುತ್ತೆ. ಸೊ ಈ ಪಾಸ್ಪೋರ್ಟು ಕೆಲವರು ಇಟ್ಕೊಳ್ತಾರೆ ಫಾರ್ ದ ಸೇಕ್ ಆಫ್ ಸೇಫ್ಟಿ. ಆಮೇಲೆ ಏನಾಗುತ್ತೆ, ಅಲ್ಲಿ ಹೋದವರು ಇಲ್ಲಿ ಥರನೇ ಬಿಹೇವ್ ಮಾಡಿದರೆ ಅಲ್ಲಿ ಅಷ್ಟು ದುಡ್ಡು ಹಾಕಿ ಕರೆಸಿರೋ ಎಂಪ್ಲಾಯರ್ಗೂ ಕೂಡ ತೊಂದರೆ ಆಗುತ್ತೆ. ಇಲ್ಲಿ ಬಂದ್ಬಿಡೋದು ಇವ್ರ ವೀಸಾದಲ್ಲಿ ಇನ್ನೊಬ್ರು ಯಾರಿಗೋ ಕೆಲಸ ಮಾಡೋದು, ಈ ರೀತಿ ಮಾಡಿದಾಗ ಅಲ್ಲಿ ಟ್ರೇಸ್ ಮಾಡೋಕ್ಕೂ ಆಗಲ್ಲ. ಸೊ ಆ ಪರ್ಪಸ್ಸಿಂದ ಕೆಲವರು ಇಟ್ಕೋಬೋದು. ಬಟ್ ಆದರೆ ಈಗ ಅದು ಕಂಪಲ್ಷನ್ ಇಲ್ಲ, ಇಟ್ಕೊಳ್ಳೋಂಥ ಅಗತ್ಯನಿಲ್ಲ, ಇಟ್ಕೊಳ್ತಾನೂ ಇಲ್ಲ ಇವಾಗ. ಓಕೆ. ಕನ್ನಡಿಗರು 3,30,000 ಜನ ಅಲ್ಲಿದ್ದಾರೆ ಅಂತ ಹೇಳಿದ್ರಿ. ಪ್ರತಿದಿನ ಕನಸು ಕಾಣೋರಿಗೇನೋ ದುಬೈನಲ್ಲಿ ಒಂದು ಕೆಲಸ ಮಾಡಬೇಕು ಅಂತ. ಯಾವ ಯಾವ ಕ್ಷೇತ್ರಗಳಲ್ಲಿ ಆಪರ್ಚುನಿಟೀಸ್ ಇದೆ? ಇವಾಗ ಕನ್ನಡಿಗರೊಬ್ಬರು ದುಬೈಗೆ ಹೋಗಬೇಕು, ಕರ್ನಾಟಕದಿಂದ ಯಾರೋ ಒಬ್ಬರು ದುಬೈಗೆ ಹೋಗಬೇಕು, ಅಲ್ಲಿ ಕೆಲಸ ಕಂಡುಕೋಬೇಕು ಅಂದರೆ ಯಾವ್ಯಾವ ಕ್ಷೇತ್ರಗಳು ಹೆಚ್ಚಾಗಿ ಆಪರ್ಚುನಿಟೀಸ್ ಇವೆ? ಖಂಡಿತ ದುಬೈನಲ್ಲಿ ನಾನು ಭಾಳಷ್ಟು ಜನಕ್ಕೆ ನಾನು ಹೇಳೋದು ಅದೇ ಉದ್ದೇಶನೇ. ಇಲ್ಲಿ ಕರ್ನಾಟಕದಲ್ಲಿ ಓದಿ ಎಲ್ಲ ಮಾಡಿರ್ತೀರ, ಹೊರಗಡೆ ಬರಬೇಕು ಅಂದ ತಕ್ಷಣ, ಫಾರಿನ್ ಅಂದ ತಕ್ಷಣ US UK ಆ ಥರನೇ ಯೋಚನೆ ಮಾಡ್ತಿರ್ತಾರೆ. ಬಟ್ ಅದಕ್ಕಿಂತ ಮಿಗಿಲಾದ ಸ್ವರ್ಗ ಇಲ್ಲಿದೆ, ಬನ್ನಿ ಅಂತ ನಾನು ಕರಿತೀನಿ. ಯಾಕೆ ಅಂತಂದರೆ ಇಂಜಿನಿಯರ್ಗಳಿಗೆ ಸ್ವರ್ಗ, ಅಲ್ಲಿ ಸಿವಿಲ್ ಇಂಜಿನಿಯರ್ಸ್ ಬರ್ಬೋದು. ರಿಯಲ್ ಎಸ್ಟೇಟ್ 80% ಬಿಸ್ನೆಸ್ ಏನಿದ್ರು ಕೂಡ ಅಲ್ಲಿ ರಿಯಲ್ ಎಸ್ಟೇಟಲ್ಲಿ ನಡೀತಾ ಇದೆ. ಇನ್ವೆಸ್ಟ್ಮೆಂಟ್ಸ್ ರಿಯಲ್ ಎಸ್ಟೇಟ್ ಸೆಗ್ಮೆಂಟಲ್ಲಿ ನಡೀತಾ ಇದೆ. ಅಷ್ಟು ಫೋಕಸ್ ಮಾಡ್ತಾರೋ ಕಂಟ್ರಿಗೆ ಸಿವಿಲ್ ಇಂಜಿನಿಯರ್ಸ್ ಬೇಕು, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬೇಕು, ಆರ್ಕಿಟೆಕ್ಟ್ಗಳು ಬೇಕು, ಎಲ್ಲರಿಗೂ ಕೂಡ ಅವಕಾಶ ಇದೆ. ನೀವು ಮೊದಲಿಗೆ ನನಗೆ ಇಂಥ ಒಂದು ಸಂಬಳ ಬೇಕು ಅಂತ ಯೋಚನೆ ಮಾಡಬೇಡಿ, ಬನ್ನಿ, ನೀವು ಒಂದು ಮೊದಲೇ ಕಾಲಿಡಿ, ಆಮೇಲೆ ಅದೇ ತೊಗೊಂಡೋಗುತ್ತೆ. ನಾನು 24 ವರ್ಷದಿಂದ ಹೋದಾಗ ನಾನು 3 ತಿಂಗಳಿಗೆ ವಾಪಸ್ ಬರಬೇಕು ಅಂದ್ಕೊಂಡು ಬಂದಿದ್ದೆ. 3 ತಿಂಗಳಿಗೆ ವಾಪಸ್ ಹೋಗಬೇಕು ಅಂತ. ಸೊ ರಿಟರ್ನ್ ಟಿಕೆಟ್ ಕೂಡ ಕೇಳಿದ್ದೆ ಕಂಪ್ನಿಗೆ. ಅವ್ರು ನನಗೆ, ನೀನು ಬರ್ತಾ ಇರೋದು ಟೂರಿಸ್ಟ್ ಆಗಲ್ಲ, ಕೆಲಸ ಮಾಡೋಕ್ಕೆ ಅಂತ. ನನಗೆ ಗೊತ್ತಿಲ್ಲ, ಕೊಡಿ, ನನಗೆ ಗ್ಯಾರಂಟಿ ಇಲ್ಲ, ನನ್ನ ನಂಬಿಕೆ ಇಲ್ಲ. ಆಮೇಲೆ ಅವ್ರು ಹೇಳಿದರು, ಕೊಡ್ತೀವಿ, ಬಟ್ ಕನೆಕ್ಟ್ ಮಾಡಿ ಅದ್ರದ್ದೆಲ್ಲ ಚಾರ್ಜಸ್ಸು ನೀನೇ ಕೊಡಬೇಕಾಗುತ್ತೆ. ತೊಂದರೆ ಇಲ್ಲ, ಅಲ್ಲಿ ದುಡ್ದಿರ್ತೀನಲ್ಲ, ಕೊಡ್ತೀನಿ ಅಂಥೇಳಿ ಈ ಒಂದು ಅನುಮಾನದಿಂದ ಹೋದವನು ಆ 3 ತಿಂಗಳು ಇನ್ನೂ ಬರಲಿಲ್ಲ. 24 ವರ್ಷ ಆಗಿದೆ. ಮಕ್ಕಳು ಅಲ್ಲಿ ಹುಟ್ಟು ಬೆಳೆದಿದ್ದಾರೆ, ಪತ್ನಿ ಅಲ್ಲಿದ್ದಾರೆ, ಅಪ್ಪ ಅಮ್ಮ ಬಂದು ಹೋಗಿದ್ದಾರೆ. ನಿಜವಾದ ಒಳ್ಳೆ ದೇಶ. ನಾನು ಎಲ್ಲರಿಗೂ ಬರೋದಕ್ಕೆ ಆಹ್ವಾನ ಕೊಡ್ತೀನಿ. ಖಂಡಿತ ಬಂದವರಿಗೆ ಬೇಕಾದಂಥ ಏನು ಸಹಾಯ ಬೇಕಲ್ಲ, ಅಲ್ಲಿ ಜೊತೆ ಕಮ್ಯುನಿಟಿ ಜೊತೆ ಕನೆಕ್ಟ್ ಮಾಡೋದಾಗಲಿ, ನಮಗೆ ಗೊತ್ತಿರೋರ ಜೊತೆ ಇಲ್ಲೊಂದು ಕೆಲಸದ ಆಪರ್ಚುನಿಟಿ ಇದೆ ಮಾಡಿ ಅಂಥೇಳಿ ನಾವು ಹೇಳುವಂಥ ಒಂದು ಕೆಲಸನೂ ಕೂಡ ಕನೆಕ್ಟ್ ಆಗೋದು ಹೆಂಗೆ ಶಶಿಧರ್ ನಾಗರಾಜಪ್ಪ ಅವರು? ಯಾಕೆಂದರೆ ಇವತ್ತು ಕರ್ನಾಟಕದಿಂದ ಯಾರೋ ಒಬ್ಬರು ದೂರದ ದುಬೈನಲ್ಲಿ ಯಾರನ್ನೋ ಕನೆಕ್ಟ್ ಮಾಡಬೇಕು, ಮಾತಾಡಬೇಕು, ಹೆಂಗೆ ಕನ್ನಡ ಸಂಘ ಹೆಂಗೆ ಹೆಲ್ಪ್ ಮಾಡುತ್ತೆ, ಅಥವಾ ಕನೆಕ್ಟ್ ಆಗೋದು ಹೆಂಗೆ? ಕರ್ನಾಟಕ ಸಂಘ ದುಬೈದು ವಾಟ್ಸಪ್ ಗ್ರೂಪ್ಗಳಿದ್ದಾವೆ. ಓಕೆ. ಸೊ 6,000 ಜನ ಅದರಲ್ಲಿದ್ದಾರೆ. 6,000 ಜನ ವಾಟ್ಸಪ್ ಗ್ರೂಪಲ್ಲಿದ್ದಾರೆ. ಸೊ ನಾವು ಹಾಕೋ ಒಂದು ಕಮ್ಯುನಿಕೇಷನ್ 6,000 ಜನಕ್ಕೆ ರೀಚ್ ಆಗುತ್ತೆ. ಅವರೆಲ್ಲ NRI ಕನ್ನಡಿಗಾಸೆ. ಅಲ್ಲಿ ಬಂದವರು ಕನ್ನಡ ಸಂಘ ಅಂತ, ಕರ್ನಾಟಕ ಸಂಘ ದುಬೈ ಅಂತ ಟೈಪ್ ಮಾಡಿದರೂ ಸಾಕು, ನಿಮಗೆ ಇಮಿಡಿಯೇಟಾಗಿ ಸಿಕ್ಕೋಗುತ್ತೆ. ನಮ್ಮ ಫೇಸ್ಬುಕ್ ಲಿಂಕ್ಗಳು ಸಿಗುತ್ತೆ, ನನ್ನ ಹೆಸರು ಸಿಗುತ್ತೆ, ನನ್ನ ನಂಬರ್ ಸಿಗುತ್ತೆ, ಪಬ್ಲಿಕ್ಲಿ ರೀಚಬಲ್ ನಂಬರ್ಸ್ ಎಲ್ಲದು ನಮ್ಮದು. ಅದರಿಂದ ಈಸಿಯಾಗಿ ಕನೆಕ್ಟ್ ಆಗ್ಬೋದು, ಏನು ಅಷ್ಟು ಕಷ್ಟನೇ ಅಲ್ಲ ಇವಾಗ. ಅವ್ರು ಬಂದ ತಕ್ಷಣ ಅವ್ರಿಗೇನು ಮೆಂಬರ್ಶಿಪ್ ಫೀಸ್ ಅಂತ ಏನಿರಲ್ಲ, ಒಂದು ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಆಮೇಲೆ ನಾವು ಮಾಡೋ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಆಹ್ವಾನ ಕೊಡ್ತೀವಿ. ಕನ್ನಡ ಪಾಠಶಾಲೆ ನವೆಂಬರ್ 1ನೇ ತಾರೀಕು ಶುರುವಾಗುತ್ತೆ ಯಾವಾಗಲೂ. ಅದಕ್ಕೆ ರಿಜಿಸ್ಟ್ರೇಷನ್ ಒಂದು ಭಾಳ ವಿಶೇಷವಾಗಿ ಅದೊಂದು ವೇಳಾಪಟ್ಟಿ ಇಟ್ಕೊಂಡಿದ್ದೀವಿ. ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಅದದ್ದು ನೋಂದಾವಣೆ ಶುರು ಮಾಡ್ತೀವಿ ಆನ್ಲೈನಲ್ಲಿ. ನವೆಂಬರ್ 1 ರಾಜ್ಯೋತ್ಸವದ ದಿನ ನಾವು ಬೋಧನೆ ಆರಂಭ ಮಾಡ್ತೀವಿ. ಅದಾದಮೇಲೆ ಸಂಕ್ರಾಂತಿಗೆ ನಾವು ಒಂದು ಮಿಡ್ ಟರ್ಮ್ ಎಕ್ಸಾಮ್ ಮಾಡ್ತೀವಿ ಜನವರಿ 14 ಹಂಗೆ. ಅದಾದಮೇಲೆ ಯುಗಾದಿ ಹಬ್ಬದ ಆಸುಪಾಸಿನಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡ್ತೀವಿ. ಮೇ 1 ಕಾರ್ಮಿಕರ ದಿನಾಚರಣೆಯ ದಿನ ಅವರಿಗೆ ಒಂದು ಸಮಾರಂಭ ಇಟ್ಕೊಂಡಿರ್ತೀವಿ. 1 ಅಥವಾ 2 ದಿನ ಆಚೆ ಈಚೆ ವೀಕೆಂಡ್ ನೋಡಿ ಮಾಡ್ತೀವಿ. ಇದು ನಮ್ಮ ವಾರ್ಷಿಕ ವೇಳಾಪಟ್ಟಿ ಕನ್ನಡ ಪಾಠಶಾಲೆ. ಅಂದರೆ 6 ತಿಂಗಳದು. 6 ತಿಂಗಳ ಕಾಲ. ಯಾಕೆಂದರೆ 6 ತಿಂಗಳು ಯಾಕೆ ಅಂತಂದರೆ, ಇನ್ನು 6 ತಿಂಗಳು ಏನಾಗುತ್ತೆ, ಅಲ್ಲಿ ಬೇಸಿಗೆ ಕಾಲ. ದುಬೈಲಿರೋದು 2 ಬೇಸಿಗೆ ಮತ್ತು ಚಳಿಗಾಲ ಅಷ್ಟೇ. ಸೊ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಮಕ್ಳಿಗೆ ರಜಾ ಬರುತ್ತೆ, ಅವರು ಊರಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ಆಮೇಲೆ ಆ ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಜನ ರಜೆ ಇರುತ್ತೆ. ಆಮೇಲೆ ಅವಾಗೆಲ್ಲ ರಂಜಾನ್ ಬರ್ತಾ ಇತ್ತು. ಈಗಿರೋದ್ರಿಂದ ಬೇಸಿಗೆ ಕಾಲನ ನಾವು ಬಿಟ್ಬಿಟ್ಟಿದ್ದೀವಿ. ಸೊ ಚಳಿಗಾಲದಲ್ಲಿ ನವಂಬರ್ ಟು ಮೇ ಇದನ್ನು ಮಾಡ್ತೀವಿ, 6 ತಿಂಗಳ ಕಾಲ. ಈ ಕೋರ್ಸು ಕೂಡ ಅದೇ ಥರ ಡಿಸೈನ್ ಮಾಡಿದ್ದೀವಿ.